Hello everyone, welcome back to my YouTube ಚಾನಲ್. ಇದು ಹೊಸದಾಗಿ ಮಾಡಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಈ ಒಂದು ಚಾನಲ್ನಲ್ಲಿ ನನ್ನ ಪರ್ಸನಲ್ ಲಾಗ್ ಇರುತ್ತೆ. ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್ ಸ್ಟೋರೀಸ್ ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ದೆವ್ವದ ಕಥೆಯನ್ನು ಹೇಳ್ತೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಈ ಕಥೆಯನ್ನು ಮುಂದುವರಿಸೋಣ ಬನ್ನಿ. ಮಲ್ಲಿಗೆಪುರ ಎಂಬ ಊರು ಚಿಕ್ಕ ಹಳ್ಳಿಯಾದರೂ ದಿನಬಳಕೆ ವಸ್ತುಗಳು, ವಿದ್ಯುತ್ ದೀಪಗಳು, ನೀರಿನ ವ್ಯವಸ್ಥೆ, ಶಾಲೆ ಇದ್ದ ಮೂಲಭೂತ ಸೌಲಭ್ಯಗಳು ಲಭ್ಯ ಇರುವ ಹಳ್ಳಿಯಾಗಿತ್ತು. ಆ ಊರಿನಲ್ಲಿ ಪ್ರಿಯಾ, ವೀಣಾ, ವಿಜಯ್ ಒಳ್ಳೆಯ ಸ್ನೇಹಿತರು. ಮೊದಲ ತರಗತಿಯಿಂದ ಅವರು ಎಲ್ಲರೂ ಸೇರಿಯೇ ಓದುತ್ತಿದ್ದರು. ಮುಂದಿನ ಓದಿಗಾಗಿ ಅವರು ನಗರಕ್ಕೆ 2 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ಹೋಗಿ ಬರಬೇಕಿತ್ತು. ಓದುವುದರಲ್ಲಿ ಅವರು ಸದಾ ಮುಂದೆ ಇದ್ದರು. ವಿಜಯ್ ತಂದೆಗೆ ಅರ್ಧ ಎಕರೆ ಜಮೀನು ಅಷ್ಟೇ ಇದ್ದಿದ್ದರಿಂದ ಅವರು ಮಲ್ಲಿಗೆ ಹೂವಿನ ಕೃಷಿ ಮಾಡಿದ್ದರು. ಕಾಲೇಜು ಮುಗಿಸಿ ಬರುವಾಗ ಮಲ್ಲಿಗೆ ಹೂಗಳ ಬಳಿಯೂ ವಿಜಯ್ ಹೋಗಿ ಸಮಯ ಕಳೆದು ಬರುತ್ತಿದ್ದ. ಪ್ರಿಯಾಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ದಿನವೂ ಸ್ವಲ್ಪ ಹೂ ತೆಗೆದುಕೊಂಡು ಹೋಗುತ್ತಿದ್ದಳು. ಸ್ನೇಹಿತೆಯಲ್ವಾ ಅಂತ ವಿಜಯ್ ಕೂಡ ಸುಮ್ಮನಿರುತ್ತಿದ್ದ. ಹೀಗೆಯೇ ಸುದೀರ್ಘ ಸಮಯ ಸಂತೋಷದಿಂದ ಕಳೆದರು. ಪ್ರಿಯಾ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಳು. ಅದು ವೀಣಾ ಹಾಗೂ ವಿಜಯ್ ಇಬ್ಬರಿಗೂ ಗೊತ್ತಾಯಿತು. ಅವನು ಸರಿ ಇಲ್ಲ, ಎಷ್ಟೋ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅವನು ಸರಿ ಇಲ್ಲ ಅಂತ ಹೇಳಿದರೂ ಅವಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಮುಂದೆ ಇವರ ಸ್ನೇಹಕ್ಕಿಂತ ಅವನ ಪ್ರೀತಿಯ ಒಲವು ಜಾಸ್ತಿ ಆಯಿತು ಪ್ರಿಯಾಳಿಗೆ. ಇದನ್ನು ಗಮನಿಸಿದ ವಿಜಯ್ ಪ್ರಿಯಾಳ ಅಪ್ಪನಿಗೆ ಮತ್ತು ಅಣ್ಣನಿಗೆ ಹೇಳಿದ. ಪ್ರಿಯಾ ಅವಳಿಗೆ ಅಪ್ಪ ಅಣ್ಣ ಓದಿಸುವುದನ್ನು ಬಿಡಿಸಿ ಮನೆಯಲ್ಲೇ ಇರುವಂತೆ ಹೇಳಿದಳು. ಅವಳಿಗೆ ತನ್ನ ಪ್ರೇಮಿಯನ್ನು ಭೇಟಿ ಮಾಡಲು ಯಾವುದೇ ತರದ ಆಸ್ಪದ ಇರಲಿಲ್ಲ. ಪ್ರಿಯಾಳಿಗೆ ತನ್ನ ಈ ಸ್ಥಿತಿಗೆ ವೀಣಾ ಹಾಗೂ ವಿಜಯ್ ಅವರೇ ಕಾರಣ ಎಂದು ಅವರನ್ನು ನೆನೆಸಿಕೊಂಡು ಹಲ್ಲು ಕಡಿಯುತ್ತಾ ಇದ್ದಳು. ಈ ಒಂದು ವಿಷಯ ಪ್ರಿಯಾ ಅವರ ತಂದೆಗೆ ವಿಜಯ್ ಹೇಳಿದ್ದರು. ಪ್ರಿಯಾರಿಗೆ ವೀಣಾ ಮೇಲೆ ಕೂಡ ಕೋಪವಿತ್ತು. ಪ್ರಿಯಾ ಅವರ ಮನೆಯಲ್ಲಿ ಅವಳಿಗೆ ಗಂಡು ನೋಡುವುದಕ್ಕೆ ತಯಾರಿ ನಡೆಸಿದ್ದರು. ಪ್ರಿಯಾ ಈ ವಿಷಯ ತಿಳಿದು ಕೂಡಲೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಳು. ಅವಳ ಜೊತೆಯಾಗಿ ಇದ್ದ ವಿಜಯ್, ವೀಣಾ ಈ ವಿಷಯ ನಂಬಲು ಸಾಧ್ಯವಾಗದೆ ಭಯಗೊಂಡರು. ಮಾನಸಿಕವಾಗಿ ವೀಣಾ ಅಂತೂ ಕುಗ್ಗಿಬಿಟ್ಟಳು. ಅಷ್ಟರಲ್ಲೇ ಊರಲ್ಲೆಲ್ಲ ಸುದ್ದಿ ವಿಷ ಕುಡಿದು ಸತ್ತ ಪ್ರಿಯಾಳ ವಿಷಯ ದಿನೇ ದಿನೇ ಒಂದೊಂದು ಬಣ್ಣ ಪಡೆಯತೊಡಗಿತು. ಅವಳು ಆತ್ಮವಾಗಿದ್ದಾಳೆ ಎಂದು ಸುದ್ದಿ ಆಯಿತು. ದೆವ್ವವಾಗಿ ಆ ಮಲ್ಲಿಗೆ ಹೊಲದಲ್ಲೇ ಇದ್ದಾಳೆ ಎಂದಾಗ ವಿಜಯ್, ವೀಣಾ ಇನ್ನೂ ಹೆದರಿದರು. ಊರಿನ ಸುತ್ತ ಮುತ್ತ ಎಲ್ಲೇ ಹೋದರೂ ನಯನಾಳ ಬಗ್ಗೆ ಅದೇ ಮಾತು ಕೇಳಿ ಕೇಳಿ ಒಂದು ದಿನ ವಿಜಯ್ ತನ್ನ ಮಲ್ಲಿಗೆ ಹೊಲಕ್ಕೆ ಹೋದನು. ಅವನು ಪರೀಕ್ಷಿಸಲೆಂದೇ ಹೋಗಿದ್ದ. ಆದರೆಗೆ ಅಲ್ಲಿ ಅವನಿಗೆ ಅಂತಹ ಅನುಭವ ಆಗಲಿಲ್ಲ. 2 ದಿನ ಹೀಗೆ ಹೋಗಿ ಬಂದು ಮಾಡಿದ. 3ನೆಯ ದಿನ ಅಮಾವಾಸ್ಯೆ. ಸ್ವಲ್ಪ ಬೇಗನೆ ಕತ್ತಲು ಆವರಿಸಿತು. ಅಮಾವಾಸ್ಯೆ ಅರ್ಧರಾತ್ರಿಯಲ್ಲಿ ದೆವ್ವಗಳು ಜಾಗೃತಗೊಳ್ಳುತ್ತವೆ ಎಂದು ಮತ್ತೆ ಪ್ರಿಯಾಳ ಬಗ್ಗೆ ಊರಲ್ಲಿ ಮಾತುಗಳು ಕೇಳಿ ಬಂದವು. ವಿಜಯ್ ನಿರ್ಧರಿಸಿಯೇ ಬಿಟ್ಟ.
ಇವತ್ತು ಮಲ್ಲಿಗೆ ಹೊಲಕ್ಕೆ ಹೋಗಿ ನೋಡಲೇಬೇಕೆಂದು ನಿರ್ಧರಿಸಿ ಅಮಾವಾಸ್ಯೆಯ ರಾತ್ರಿ ತನ್ನ ಮಲ್ಲಿಗೆ ಹೊಲಕ್ಕೆ ಹೋದ. ಅಲ್ಲಿ ಗೆಜ್ಜೆಯ ಸದ್ದು, ಹರಿಯುವ ನೀರಿನ ಶಬ್ದ, ಮಲ್ಲಿಗೆ ಹೂವಿನ ಸುವಾಸನೆ ಕೂಡ ಹೆಚ್ಚಾಗತೊಡಗಿತು. ಹಾಗೆಯೇ ಸುಂಟರ ಗಾಳಿ ಬೀಸುವುದರ ಜೊತೆಗೆ ಒಬ್ಬ ಮಹಿಳೆ ಕೂದಲನ್ನು ಜಡೆ ಕಟ್ಟಿ ಅದರ ತುಂಬೆಲ್ಲ ಮಲ್ಲಿಗೆ ಹೂವು ಮುಡಿದುಕೊಂಡು ಕೋಪದಿಂದ ವಿಜಯ್ ಬಳಿಗೆ ಬಂದೇ ಬಿಟ್ಟಳು. ತನ್ನ ಕಣ್ಣನ್ನೇ ನಂಬದಾದ ವಿಜಯ್, ಹೌದು, ಅದು ಅವಳೇ, ಪ್ರಿಯಾ. ಅವನ ಹತ್ತಿರಕ್ಕೆ ಬಂದು ಕಾಲರ್ ಪಟ್ಟಿ ಹಿಡಿದು ಪ್ರಿಯಾ ಹೇಳಿದಳು, ನಿನ್ನ ಮತ್ತು ವೀಣಾಳ ಕುತಂತ್ರದಿಂದ ನಾನು ಹಿಂದೆ ಹೀಗೆ ಆತ್ಮವಾಗಿ ಅಲಿಯುತ್ತಿದ್ದೇನೆ. ಇದಕ್ಕೆಲ್ಲ ಕಾರಣವಾದ ನಿನ್ನ ಮತ್ತು ಅವಳನ್ನ ಬಿಡುವುದಿಲ್ಲ ನಾನು ಎಂದು ಗಟ್ಟಿಯಾಗಿ ಕಿರ್ಚಾಡುತ್ತಾ ಅವನ ತಲೆಗೆ ಒಂದು ಕಲ್ಲು ಬಂಡೆ ಎತ್ತಿ ಹೊಡೆದೇ ಬಿಟ್ಟಳು. ವಿಜಯ್ ರಕ್ತದ ಮಡುವಲ್ಲಿ ಬಿದ್ದರೂ ಪ್ರಿಯಾಳಿಗೆ ಹೇಳಲು ಯತ್ನಿಸಿದ. ಪ್ರಿಯಾ, ಏನಾಗಿದೆ ನಿನಗೆ? ನೀನು ನನ್ನ ಸ್ನೇಹಿತೆ. ಆ ದರಿದ್ರವನ್ನು ನಿನ್ನ ಜೀವನ ಹಾಳು ಮಾಡುತ್ತಿದ್ದ ಎಂದು ನಿನಗೆ ಒಳ್ಳೆಯದೇ ಬಯಸಿದ್ದೇ ತಪ್ಪಾಯಿತೆ. ನಿನ್ನ ಜೀವವನ್ನು ವಿನಾಕಾರಣ ಅಂತ್ಯ ಮಾಡಿಕೊಂಡು ಈಗ ನನ್ನನ್ನು ಸಾಯಿಸುತ್ತಿರುವೆ ಎನ್ನುತ್ತಾ ವಿಜಯ್ ನಿತ್ರಾಣಗೊಂಡು ಉಸಿರು ಚೆಲ್ಲಿದ. ಅವಳ ಮೊದಲ ಬಲಿ ವಿಜಯ್ ಆದನು. ವಿಜಯ್ ಹೊಲಕ್ಕೆ ಹೋದವನು ಇನ್ನೂ ಬರಲಿಲ್ಲವಲ್ಲ, ಕತ್ತಲು ತಿರುಗಿ ಬೆಳಕಾಯಿತು ಅಂತ ವಿಜಯ್ ತಂದೆ ಟೀ ಕುಡಿದು ಹೊಲದ ಕಡೆ ಹೊರಟನು. ಮಗ ಹೆಣವಾಗಿ ಬಿದ್ದುದರವನ್ನು ನೋಡಿ ಅವನು ತಂದೆ ಅಲ್ಲಿಯೇ ಕುಸಿದು ಬಿದ್ದರು. ಸುತ್ತಮುತ್ತ ಇರುವವರನ್ನು ಕೂಗಿ ಬಿಕ್ಕಿ ಬಿಕ್ಕಿ ಅತ್ತರು. ನಂತರ ಇದ್ದ ಒಬ್ಬ ಮಗ ವಿಜಯ್, ಅವನೇ ಸತ್ತ ಮೇಲೆ ನನ್ನ ಜೀವ ಇದ್ದು ಏನು ಪ್ರಯೋಜನ ಅಂತ ಗೋಗರೆದು ಅಳಲಾರಂಭಿಸಿದರು. ಅವರಿಗೆ ಸಮಾಧಾನ ಮಾಡುತ್ತಾ ಜನರೆಲ್ಲರೂ ಸೇರಿ ಶವ ಸಂಸ್ಕಾರ ಮಾಡಲು ಹೋದರು. ಊರಿನಲ್ಲಿ ಅವನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಜನರೆಲ್ಲ ಪ್ರಿಯಾ ದೆವ್ವವಾಗಿ ಕಾಡುತ್ತಿದ್ದಾಳೆ ಎಂದು ಹೇಳತೊಡಗಿದರು. ಅವಳ ಆತ್ಮೀಯ ಸ್ನೇಹಿತನನ್ನೇ ಬಿಟ್ಟಿಲ್ಲ ಎಂದು ತಿಳಿದ ವೀಣಾಳ ತಂದೆ ತಮ್ಮ ಮಗಳ ಬಗ್ಗೆಯೂ ಗಾಬರಿಪಟ್ಟರು. ನಮ್ಮ ವೀಣಾಳ ಬಗ್ಗೆ ನಾವು ಯೋಚಿಸಲೇಬೇಕು. ಆ ಆತ್ಮ ವೀಣಾಳಿಗೂ ಕುತ್ತು ತರುವ ಮುನ್ನ ಇವಳನ್ನಾದರೂ ಕಾಪಾಡಬೇಕು ಅಂತ ಊರಿನವರು ಎಲ್ಲರೂ ಮಾತನಾಡಿಕೊಂಡು ಒಳ್ಳೆಯ ಮಂತ್ರವಾದಿ ಕರೆಯಿಸಿ ಊರಿಗೆಲ್ಲ ಬಿಗಿಬಂಧನ ಹಾಕಿ ಅವರು ಹೇಳಿದಂತೆ ಮಾಡಿದರು. ಆತ್ಮ ಬಂದಿಯಾಗಿದೆ ಎಂದು ತಿಳಿದು ಮತ್ತೆ ಮೊದಲಿನ ಹಾಗೆ ಊರು ಸುಧಾರಿಸಿ ನೆಮ್ಮದಿ ಕಂಡಿತು. ಎಲ್ಲವನ್ನೂ ಮರೆತು ವೀಣಾಳ ತಂದೆ ಮಗಳನ್ನು ಆದಷ್ಟು ಬೇಗ ಈ ಊರಿಂದ ಆಚೆ ಕಳಿಸಬೇಕು ಎಂದು ಯೋಚಿಸಿ ಅವಳಿಗೆ ಮದುವೆ ಮಾಡುವುದೇ ಸೂಕ್ತವೆಂದು ನಿರ್ಧರಿಸಿದರು. ಅವಳಿಗೆ ಮದುವೆ ಗೊತ್ತು ಮಾಡಿದರು. ಬಹಳ ಸಡಗರ ಸಂಭ್ರಮ ವೀಣಾಳ ಮನೆಯಲ್ಲಿ ಮೂಡಿತ್ತು. ಮದುಮಗಳನ್ನು ಗಂಡನ ಮನೆಗೆ ಕಳಿಸಲು ಕಾರ್ ಮಾಡಿಕೊಂಡು ಹೊರಟರು. ಕಾರು ಊರು ದಾಟಿ 10 ಕಿಲೋಮೀಟರ್ ದೂರ ಹೋಗಿ ಕೆಟ್ಟು ನಿಲ್ಲುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಕಾರ್ ಸ್ಟಾರ್ಟ್ ಆಗುವುದಿಲ್ಲ. ಕಾರಿನಲ್ಲಿ ಕುಳಿತು ಬೇಸರವಾಗಿ ಕೆಳಗೆ ಇಳಿದು ಓಡಾಡತೊಡಗಿದಳು ವೀಣಾ. ಸ್ವಲ್ಪ ದೂರ ವೀಣಾ ಹೋಗುತ್ತಿದ್ದಂತೆ ಅವಳ ಹಿಂದೆ ಮಲ್ಲಿಗೆ ಹೂವಿನ ವಾಸನೆ ಗಾಢವಾಗಿ ಬರಲಾರಂಭಿಸಿತು. ಈ ವಾಸನೆ ಎಲ್ಲಿಂದ ಬಂತು ಅಂತ ಕಣ್ಣಾಡಿಸುತ್ತಾ ನೋಡುವುದರೊಳಗೆ ಅವಳ ಕುತ್ತಿಗೆ ಪ್ರಿಯಾಳ ಕೈಯಲ್ಲಿತ್ತು. ವೀಣಾ ಪ್ರಿಯಾಳಿಗೆ ಎಷ್ಟೇ ಹೇಳಿದರೂ ಪ್ರಿಯಾ ಕೇಳಲಿಲ್ಲ. ಆ ಹುಡುಗ ಸರಿ ಇರಲಿಲ್ಲ. ಅವನಿಂದ ನಿನ್ನನ್ನು ಉಳಿಸಿದ್ದಕ್ಕಾಗಿ ನೀನು ನನಗೆ ಮತ್ತು ವಿಜಯರಿಗೆ ಋಣಿಯಾಗಿರಬೇಕಿತ್ತು. ಆದರೆ ನೀನು ಕಾರಣವಿಲ್ಲದೆ ನಿನ್ನ ಜೀವವನ್ನು ಹತ್ಯೆ ಮಾಡಿಕೊಂಡು ವಿಜಯನನ್ನು ಕೊಂದುಬಿಟ್ಟೆ. ನಮ್ಮ ಗೆಳೆತನವನ್ನೆಲ್ಲ ಮರೆತೆ. ನಾನು ಈಗಷ್ಟೇ ಮದುವೆಯಾಗಿದ್ದೇನೆ. ನನ್ನನ್ನಾದರೂ ಬಿಟ್ಟು ಬಿಡು. ನಿನ್ನ ಸಾವಿಗೆ ನಿನ್ನ ದುಡುಕು ಬುದ್ಧಿ ಕಾರಣ, ನಾವಲ್ಲ. ಸಾಯಿಸುವುದಿದ್ದರೆ ನಿನ್ನನ್ನು ಬಂಧಿಸಿಟ್ಟ ನಿನ್ನ ಅಪ್ಪ ಅಣ್ಣನನ್ನು ಸಾಯಿಸು. ಅವರೇ ತಾನೇ ನಿನ್ನನ್ನು ಬಂಧಿಸಿದ್ದು. ಮಗಳ ಜೊತೆ
ಮಗಳ ಜೊತೆ ಪ್ರಿಯಾಳ ಆತ್ಮ ಕಂದ ವೀಣಾಳ ತಾಯಿ ಮಗಳತ್ತ ದೌಡಾಯಿಸಿದರು. ಲೇ ಪ್ರಿಯಾ, ನನ್ನ ಮಗಳು ಯಾವ ತಪ್ಪು ಮಾಡಿದಳು ಅಂತ ಅವಳಿಗೆ ಹಿಂಸೆ ನೀಡುತ್ತಿರುವೆ? ಇನ್ನೂ ಬಾಳಿ ಬದುಕುವ ವಯಸ್ಸು ಅವಳದು. ನಿನಗೆ ನಾನು ವೀಣಾಳ ಜೊತೆ ಕೈತುತ್ತು ನೀಡಿದ್ದಕ್ಕೆ ನನಗೆ ಈ ಶಿಕ್ಷೆ ಕೊಡುತ್ತಿರುವೆ ಎಂದು ಜೋರಾಗಿ ಅಳುತ್ತಿದ್ದರು. ಪ್ರಿಯಾಳ ಮನಸ್ಸು ಕರಗಿತು. ತಾನು ಮಾಡುತ್ತಿರುವುದು ತಪ್ಪೆನಿಸಿದರೂ ತನ್ನ ಆತ್ಮ ಪಿಶಾಚಿಯಂತೆ ಅಲೆಯುತ್ತಿರುವುದಕ್ಕೆ ಪ್ರಿಯಾಳಿಗೆ ಸಂಕಟವಾಗುತ್ತಿತ್ತು. ಆಗ ಪ್ರಿಯ, ನಾನು ಪ್ರೀತಿಸಿದ ಹುಡುಗನೊಂದಿಗೆ ನಾನು ಹೇಗೋ ಜೀವನ ನಡೆಸುತ್ತಿದ್ದೆ. ಅದಕ್ಕೆ ಕೆಲ್ಲು ಹಾಕಿದ್ದೆ ಈ ವೀಣಾ, ಆ ವಿಜಯ್. ಅದಕ್ಕೋಸ್ಕರ ನಾನು ಸತ್ತು ಆತ್ಮವಾಗಿದ್ದೇನೆ. ನಾನು ಬರಬಾರದು ಅಂತ ದಿಗ್ಬಂಧನ ಊರವರು ಮಾಡಿಸಿದ್ದರಲ್ಲವೇ? ಆದರೆ ಈಗ ಏನಾಯಿತು? ಊರಿಂದ ಆಚೆ ಬರಲಿ ಎಂದು ಕಾಯುತ್ತಿದ್ದೆ. ಈಗ ಇವಳನ್ನು ಕೊಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಪ್ರಿಯಾ ಹೇಳಿದಾಗ ಅದಕ್ಕೆ ವೀಣಾಳ ತಾಯಿ ಹೇಳಿದರು, ಒಬ್ಬರ ಜೀವ ತೆಗೆದರೆ ಇನ್ನೊಬ್ಬರ ಆತ್ಮಕ್ಕೆ ಶಾಂತಿ ಸಿಗುವಂತಿದ್ದರೆ ಭೂಮಿ ಮೇಲೆ ಯಾರೂ ಉಳಿಯುತ್ತಿರಲಿಲ್ಲ ಮಗಳೇ. ವೀಣಾಳ ಹೊಟ್ಟೆಯಲ್ಲಿ ನೀನು ಹುಟ್ಟಿ ಬಂದು ಮತ್ತೊಮ್ಮೆ ಸಂತೋಷದಿಂದ ಬಾಳು. ಈ ಪದ್ಧತಿ ಪ್ರಕಾರ ನಿನ್ನ ಆತ್ಮಕ್ಕೆ ನಾವು ಶಾಂತಿ ಸಿಗುವಂತೆ ಮಾಡುತ್ತೇವೆ ಎಂದಾಗ ಪ್ರಿಯಾ ತನ್ನ ತಪ್ಪಿನ ಅರಿವಾಗಿ ವೀಣಾ ಮತ್ತು ಅವಳ ತಾಯಿಗೆ ಕ್ಷಮೆ ಕೋರಿ ಕಣ್ಮರೆಯಾದಳು. ನೋಡಿದ್ರಲ್ಲ ಗೈಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಹೊಸ ವಿಡಿಯೋಗಳು ಬರ್ತಾ ಇರ್ತವೆ, ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದಾದ್ರು ಒಂದು ಸ್ಟೋರಿ ಗೊತ್ತಿದ್ರೆ ಕಮೆಂಟ್ನಲ್ಲಿ ಹಾಕಿ. ಆ ಒಂದು ಸ್ಟೋರಿನೇ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.